ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾನೂನು ಏನು ಕ್ರಮ ಕೈಗೊಳ್ಳಬೇಕು ಅಂತ ತನಿಖೆ ಸರಿಯಾಗಿ ಸಾಗ್ತಾ ಇದೆಯಾ? ಅಲಿಗೇಷನ್ ಕೇಳಿದಿರಿ, ಸಾಕಷ್ಟು ಜನ ಇದರ ಹಿಂದಿದ್ದಾರೆ ಅಂತೇಳಿ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ? ಸಿಂಪಲ್ ಸರ್, ಇದೆಯಾ ಒಂದು ನಿಮಿಷ ಇವ್ರಿಗೆ ಒಂದು ನಿಮಿಷ ಸರ್ ಒಂದು ನಿಮಿಷ. ಈಗಲೂ ಕೂಡ ಅರಬ್ಬಲ್ಲಿ ಏನು ಶಿಕ್ಷೆ ಆಗ್ತಿತ್ತು ಸರ್? ಇಂಥ ಘಟನೆ ಅರಬ್ಬಲ್ಲಾಗಿರೋ ಏನಾಗ್ತಿತ್ತು ಸರ್? ಏನು ಶಿಕ್ಷೆ ಆಗ್ತಿತ್ತು ಸರ್? ಅಲ್ಲ, ಏನಾಗ್ತಿತ್ತು ಹೇಳಿ? ಅದು ಈ ಹುಡುಗಿಗಾಗಿದೆ ಅಂದಾಗ ಕಾನೂನು ಮೂಲಕ ನಾನು ಮುಸಲ್ಮಾನ ಸಮಾಜಕ್ಕೆ ಕೇಳ್ಕೊಳ್ಳೋದೇನು ಅಂದರೆ, ನೀವು ಅವನ ಪರ ವಕಾಲತ್ ವಹಿಸ್ಬೇಡಿ. ಅವ್ರು ತುಂಬ ನೋವಾಗಿದೆ ಪೇರೆಂಟ್ಸ್ಗೆ. ವಕಾಲತ್ ವಹಿಸ್ಬೇಡಿ, ಯಾರು ವಹಿಸ್ಬೇಡಿ. ಆ್ಯಂಡ್ ತ್ವರಿತಗತಿ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಲಿ, 3-4 ತಿಂಗಳಲ್ಲಿ ಆತನ ಶಿಕ್ಷೆ ಆಗಲಿ. ನೆಕ್ಸ್ಟ್ ಇನ್ಯಾರು ಮಾಡದೇ ಇದ್ದಂಗೆ ಆಗಲಿ. ನಾವು ಇಂಥ ಶಿಕ್ಷೆ ನಾನು ಹೇಳೋಕ್ಕಾಗಲ್ಲ ಸರ್, ಯಾಕೆಂದರೆ ನಾನು ಕಾನೂನಿನ ಗೌರವಿಸೋನಾಗಿರೋದ್ರಿಂದ ನಾನು ಹಂಗೆಲ್ಲ ಹೇಳಲ್ಲ. ಬಟ್ ಇದಕ್ಕೇನು ಶಿಕ್ಷೆ ಆಗಬೇಕು ನಾನು ಹೇಳಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಲ್ಲಿ ಏನಾಗಿತ್ತು ಅದಾಗಬೇಕು. ಸೊ ನಮ್ಮ ಜನ ಉಳ್ಕೊಳ್ಳಿ, ನಮ್ಮ ಬದುಕು ನಮ್ಮ ಜನ ಉಳ್ಕೊಳ್ಳಿ ಸರ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು ಕೊಲೆಗಡುಕನಿಗೆ ಕಠಿಣ ಕಾನೂನು ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ಪ್ರಥಮ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಕಾನೂನು ಏನು ಕ್ರಮ ಕೈಗೊಳ್ಳಬೇಕು ಅಂತ ತನಿಖೆ ಸರಿಯಾಗಿ ಸಾಗ್ತಾ ಇದೆಯಾ? ಅಲಿಗೇಷನ್ ಕೇಳಿದಿರಿ, ಸಾಕಷ್ಟು ಜನ ಇದರ ಹಿಂದಿದ್ದಾರೆ ಅಂತೇಳಿ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ? ಸಿಂಪಲ್ ಸರ್, ಇದೆಯಾ ಒಂದು ನಿಮಿಷ ಇವ್ರಿಗೆ ಒಂದು ನಿಮಿಷ ಸರ್ ಒಂದು ನಿಮಿಷ. ಈಗಲೂ ಕೂಡ ಅರಬ್ಬಲ್ಲಿ ಏನು ಶಿಕ್ಷೆ ಆಗ್ತಿತ್ತು ಸರ್? ಇಂಥ ಘಟನೆ ಅರಬ್ಬಲ್ಲಾಗಿರೋ ಏನಾಗ್ತಿತ್ತು ಸರ್? ಏನು ಶಿಕ್ಷೆ ಆಗ್ತಿತ್ತು ಸರ್? ಅಲ್ಲ, ಏನಾಗ್ತಿತ್ತು ಹೇಳಿ? ಅದು ಈ ಹುಡುಗಿಗಾಗಿದೆ ಅಂದಾಗ ಕಾನೂನು ಮೂಲಕ ನಾನು ಮುಸಲ್ಮಾನ ಸಮಾಜಕ್ಕೆ ಕೇಳ್ಕೊಳ್ಳೋದೇನು ಅಂದರೆ, ನೀವು ಅವನ ಪರ ವಕಾಲತ್ ವಹಿಸ್ಬೇಡಿ. ಅವ್ರು ತುಂಬ ನೋವಾಗಿದೆ ಪೇರೆಂಟ್ಸ್ಗೆ. ವಕಾಲತ್ ವಹಿಸ್ಬೇಡಿ, ಯಾರು ವಹಿಸ್ಬೇಡಿ. ಆ್ಯಂಡ್ ತ್ವರಿತಗತಿ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಲಿ, 3-4 ತಿಂಗಳಲ್ಲಿ ಆತನ ಶಿಕ್ಷೆ ಆಗಲಿ. ನೆಕ್ಸ್ಟ್ ಇನ್ಯಾರು ಮಾಡದೇ ಇದ್ದಂಗೆ ಆಗಲಿ. ನಾವು ಇಂಥ ಶಿಕ್ಷೆ ನಾನು ಹೇಳೋಕ್ಕಾಗಲ್ಲ ಸರ್, ಯಾಕೆಂದರೆ ನಾನು ಕಾನೂನಿನ ಗೌರವಿಸೋನಾಗಿರೋದ್ರಿಂದ ನಾನು ಹಂಗೆಲ್ಲ ಹೇಳಲ್ಲ. ಬಟ್ ಇದಕ್ಕೇನು ಶಿಕ್ಷೆ ಆಗಬೇಕು ನಾನು ಹೇಳಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಲ್ಲಿ ಏನಾಗಿತ್ತು ಅದಾಗಬೇಕು. ಸೊ ನಮ್ಮ ಜನ ಉಳ್ಕೊಳ್ಳಿ, ನಮ್ಮ ಬದುಕು ನಮ್ಮ ಜನ ಉಳ್ಕೊಳ್ಳಿ ಸರ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು ಕೊಲೆಗಡುಕನಿಗೆ ಕಠಿಣ ಕಾನೂನು ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ಪ್ರಥಮ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಕಾನೂನು ಏನು ಕ್ರಮ ಕೈಗೊಳ್ಳಬೇಕು ಅಂತ ತನಿಖೆ ಸರಿಯಾಗಿ ಸಾಗ್ತಾ ಇದೆಯಾ? ಅಲಿಗೇಷನ್ ಕೇಳಿದಿರಿ, ಸಾಕಷ್ಟು ಜನ ಇದರ ಹಿಂದಿದ್ದಾರೆ ಅಂತೇಳಿ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ? ಸಿಂಪಲ್ ಸರ್, ಇದೆಯಾ ಒಂದು ನಿಮಿಷ ಇವ್ರಿಗೆ ಒಂದು ನಿಮಿಷ ಸರ್ ಒಂದು ನಿಮಿಷ. ಈಗಲೂ ಕೂಡ ಅರಬ್ಬಲ್ಲಿ ಏನು ಶಿಕ್ಷೆ ಆಗ್ತಿತ್ತು ಸರ್? ಇಂಥ ಘಟನೆ ಅರಬ್ಬಲ್ಲಾಗಿರೋ ಏನಾಗ್ತಿತ್ತು ಸರ್? ಏನು ಶಿಕ್ಷೆ ಆಗ್ತಿತ್ತು ಸರ್? ಅಲ್ಲ, ಏನಾಗ್ತಿತ್ತು ಹೇಳಿ? ಅದು ಈ ಹುಡುಗಿಗಾಗಿದೆ ಅಂದಾಗ ಕಾನೂನು ಮೂಲಕ ನಾನು ಮುಸಲ್ಮಾನ ಸಮಾಜಕ್ಕೆ ಕೇಳ್ಕೊಳ್ಳೋದೇನು ಅಂದರೆ, ನೀವು ಅವನ ಪರ ವಕಾಲತ್ ವಹಿಸ್ಬೇಡಿ. ಅವ್ರು ತುಂಬ ನೋವಾಗಿದೆ ಪೇರೆಂಟ್ಸ್ಗೆ. ವಕಾಲತ್ ವಹಿಸ್ಬೇಡಿ, ಯಾರು ವಹಿಸ್ಬೇಡಿ. ಆ್ಯಂಡ್ ತ್ವರಿತಗತಿ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಲಿ, 3-4 ತಿಂಗಳಲ್ಲಿ ಆತನ ಶಿಕ್ಷೆ ಆಗಲಿ. ನೆಕ್ಸ್ಟ್ ಇನ್ಯಾರು ಮಾಡದೇ ಇದ್ದಂಗೆ ಆಗಲಿ. ನಾವು ಇಂಥ ಶಿಕ್ಷೆ ನಾನು ಹೇಳೋಕ್ಕಾಗಲ್ಲ ಸರ್, ಯಾಕೆಂದರೆ ನಾನು ಕಾನೂನಿನ ಗೌರವಿಸೋನಾಗಿರೋದ್ರಿಂದ ನಾನು ಹಂಗೆಲ್ಲ ಹೇಳಲ್ಲ. ಬಟ್ ಇದಕ್ಕೇನು ಶಿಕ್ಷೆ ಆಗಬೇಕು ನಾನು ಹೇಳಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಲ್ಲಿ ಏನಾಗಿತ್ತು ಅದಾಗಬೇಕು. ಸೊ ನಮ್ಮ ಜನ ಉಳ್ಕೊಳ್ಳಿ, ನಮ್ಮ ಬದುಕು ನಮ್ಮ ಜನ ಉಳ್ಕೊಳ್ಳಿ ಸರ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು ಕೊಲೆಗಡುಕನಿಗೆ ಕಠಿಣ ಕಾನೂನು ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ಪ್ರಥಮ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾನೂನು ಏನು ಕ್ರಮ ಕೈಗೊಳ್ಳಬೇಕು ಅಂತ ತನಿಖೆ ಸರಿಯಾಗಿ ಸಾಗ್ತಾ ಇದೆಯಾ? ಅಲಿಗೇಷನ್ ಕೇಳಿದಿರಿ, ಸಾಕಷ್ಟು ಜನ ಇದರ ಹಿಂದಿದ್ದಾರೆ ಅಂತೇಳಿ. ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ? ಸಿಂಪಲ್ ಸರ್, ಇದೆಯಾ ಒಂದು ನಿಮಿಷ ಇವ್ರಿಗೆ ಒಂದು ನಿಮಿಷ ಸರ್ ಒಂದು ನಿಮಿಷ. ಈಗಲೂ ಕೂಡ ಅರಬ್ಬಲ್ಲಿ ಏನು ಶಿಕ್ಷೆ ಆಗ್ತಿತ್ತು ಸರ್? ಇಂಥ ಘಟನೆ ಅರಬ್ಬಲ್ಲಾಗಿರೋ ಏನಾಗ್ತಿತ್ತು ಸರ್? ಏನು ಶಿಕ್ಷೆ ಆಗ್ತಿತ್ತು ಸರ್? ಅಲ್ಲ, ಏನಾಗ್ತಿತ್ತು ಹೇಳಿ? ಅದು ಈ ಹುಡುಗಿಗಾಗಿದೆ ಅಂದಾಗ ಕಾನೂನು ಮೂಲಕ ನಾನು ಮುಸಲ್ಮಾನ ಸಮಾಜಕ್ಕೆ ಕೇಳ್ಕೊಳ್ಳೋದೇನು ಅಂದರೆ, ನೀವು ಅವನ ಪರ ವಕಾಲತ್ ವಹಿಸ್ಬೇಡಿ. ಅವ್ರು ತುಂಬ ನೋವಾಗಿದೆ ಪೇರೆಂಟ್ಸ್ಗೆ. ವಕಾಲತ್ ವಹಿಸ್ಬೇಡಿ, ಯಾರು ವಹಿಸ್ಬೇಡಿ. ಆ್ಯಂಡ್ ತ್ವರಿತಗತಿ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಲಿ, 3-4 ತಿಂಗಳಲ್ಲಿ ಆತನ ಶಿಕ್ಷೆ ಆಗಲಿ. ನೆಕ್ಸ್ಟ್ ಇನ್ಯಾರು ಮಾಡದೇ ಇದ್ದಂಗೆ ಆಗಲಿ. ನಾವು ಇಂಥ ಶಿಕ್ಷೆ ನಾನು ಹೇಳೋಕ್ಕಾಗಲ್ಲ ಸರ್, ಯಾಕೆಂದರೆ ನಾನು ಕಾನೂನಿನ ಗೌರವಿಸೋನಾಗಿರೋದ್ರಿಂದ ನಾನು ಹಂಗೆಲ್ಲ ಹೇಳಲ್ಲ. ಬಟ್ ಇದಕ್ಕೇನು ಶಿಕ್ಷೆ ಆಗಬೇಕು ನಾನು ಹೇಳಿದ್ದೀನಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಲ್ಲಿ ಏನಾಗಿತ್ತು ಅದಾಗಬೇಕು. ಸೊ ನಮ್ಮ ಜನ ಉಳ್ಕೊಳ್ಳಿ, ನಮ್ಮ ಬದುಕು ನಮ್ಮ ಜನ ಉಳ್ಕೊಳ್ಳಿ ಸರ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಏನು
ಕೊಲೆಗಡುಕನಿಗೆ ಕಠಿಣ ಕಾನೂನು ಶಿಕ್ಷೆ ಆಗಬೇಕು ಅನ್ನುವಂಥ ಮಾತನ್ನು ಪ್ರಥಮ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಪರಶುರಾಮ್ ತಹಶೀಲ್ದಾರ್, ವಿಸ್ತಾರ ನ್ಯೂಸ್, ಹುಬ್ಬಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.